ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿ ನಾಯಕ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದ ಗೊತ್ತಾ ವಿಶೇಷ, ನಂದೆಲ್ಲ ಎಕ್ಸಾಮು ಮುಗೀತು. ಸೊ ನಾನು ಹೋಗ್ತಾ ಇದ್ದೀನಿ ಯೋಗನಗರಿ ರಿಷಿಕೇಶ್ಗೆ. ಲಾಸ್ಟ್ ಮಂತ್ ನಾನು ಮದುವೆ ಅಟೆಂಡ್ ಮಾಡಿದ್ನಲ್ಲ ಅದೇ ಊರಿಗೆ. ಬಟ್ ಈ ಸಲ ನಾನು ಮದುವೆಗೆ ಹೋಗ್ತಿಲ್ಲ, ರಿಷಿಕೇಶ್ನ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನನ್ನ ಜರ್ನಿ ಹೇಗೆ ಶುರು ಆಯಿತು ಅಂತ ನೋಡೋಣ. ಸೊ ನನ್ನ ಒಂದು ಜರ್ನಿ ಶುರು ಆಗುತ್ತೆ ಕಬ್ಬಿನ ಹಾಲು ಕುಡಿಯೋದ್ರಿಂದ. ಕಬ್ಬಿನ ಹಾಲು ಕುಟ್ಕೊಂಡು ನಾವು ನಮ್ಮ ಜರ್ನಿನ ಶುರು ಮಾಡ್ತೀವಿ. ಎಷ್ಟು ಬಿಸಿಲು ಗೊತ್ತಾ, ಫಾರ್ ದ ಫಸ್ಟ್ ಟೈಮು ಡೆಹರಾಡೂನಲ್ಲಿ ಇಷ್ಟೊಂದು ಬಿಸಿಲಾಗಿದ್ದು. ಜೊತೆಗೆ ಟ್ರಾಫಿಕ್ ಪ್ರಾಬ್ಲಮ್ಮು. ಇದ್ರ ಹೆಸರು ಬಂದು ಲೀಚಿ ಅಂತ, ಡೆಹರಾಡೂನ್ ಹಬ್ ಅಂತ ಹೇಳ್ತಾರೆ ಲೀಚಿದು. ಲೀಚಿನ ತಗೊಂಡು ಒಂದು 50 ರೂಪಾಯಿಗೆ ನಾವು ಹೋಗ್ತಿದ್ವಿ. ಯಾಕಂದರೆ ನನ್ನ ಒಂದು ಫೇವ್ರೆಟ್ ಫ್ರೂಟ್ ಬಂದು ಲೀಚಿ. ಇದು ಡೆಹರಾಡೂನಲ್ಲಿ ಅಂದರೆ ನಾರ್ತಲ್ಲಿ ಮಾತ್ರ ಸಿಗೋದು. ನಾವು ಲೀಚಿನ ತಗೊಂಡು ಹೋಗ್ತಾ ಇದ್ದೀವಿ. ಒಳ್ಳೆ ಬಿಸಿಲು. ಇವಾಗ ಅಷ್ಟೇ ಅರ್ಧ ದಾರಿಗೆ ತಲುಪಿದ್ದೀನಿ. ಏನು ಬಿಸಿಲು ಗುರು, ಏನು ಬಿಸಿಲು ಯಪ್ಪ. ಬರೀ 11:15ಗೆ ಈ ಥರ ಬಿಸಿಲು ಬರ್ತೈತೆ. ಮಠ ಮಧ್ಯಾಹ್ನ ಥರ ಫೀಲ್ ಕೊಡ್ತೈತೆ. ಡೆಹರಾಡೂನಲ್ಲಿ ಯಾವತ್ತೂ ಈ ಥರ ಆಗಿರಲಿಲ್ಲ ಆ್ಯಕ್ಚುಲಿ. ನಿಜ ಹೇಳಬೇಕು ಅಂದರೆ ಫುಲ್ ತಂಪು ಕೂಲಾಗಿರ್ತಾಯಿತ್ತು. ಬಟ್ ಇತ್ತೀಚೆಗೆ ಫುಲ್ ಚೇಂಜ್ ಆಗಿಬಿಟ್ಟಿದೆ ಡೆಹರಾಡೂನ್. ಗೊತ್ತಾ, ಸಖತ್ ಚೇಂಜ್ ಆಗುತ್ತೆ. ಅಂದರೆ ಎಷ್ಟು ಫೇಮಸ್ ಇತ್ತು ಇದು ಕೋಲ್ಡ್ಗೆ ಅಂದರೆ, ಇವಾಗ ಅಷ್ಟೇ ಇದಾಗ್ಬಿಟ್ಟಿದೆ. 45ರಿಂದ 50 ಡಿಗ್ರಿಯಲ್ಲಿ ನಾವು ಇದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಬೆಂಗಳೂರಲ್ಲೇ ಎಷ್ಟು ಡಿಗ್ರಿ ಇದೆ ಕಮೆಂಟ್ ಮಾಡ್ರಪ್ಪ. ನಿಮ್ಮ ಒಂದೊಂದು ಊರಲ್ಲಿ ಎಷ್ಟೆಷ್ಟು ಡಿಗ್ರಿ ನೀವು ಇದ್ದೀರಾ ಅಂತ. ನಮ್ಮ ಕಡೆ ಇವಾಗ ಸದ್ಯಕ್ಕೆ ನಾವು ಇವಾಗಿರೋದು ಒಂದು 38ರಿಂದ 40 ಡಿಗ್ರಿ ನಾವು ಇದ್ದೀವಿ. ಬಟ್ ಸ್ಟಿಲ್ ಬಿಸಿಲೇ ಅಲ್ವಾ. ಅಂತೂ ಇಂತೂ ನಾವು ರಿಷಿಕೇಶ್ ರೋಡ್ಗೆ ಬಂದಿದ್ದೀವಿ. ಅಲ್ಲಿ ನೀವು ನೋಡ್ತಾ ಇದ್ರಲ್ಲ, ಅದು ಬಂದು ಗಂಗಾ ನದಿ ನೀರೆಲ್ಲ ಬತ್ತೋಗಿದೆ. ಒಂದು ಟೈಮಿಗೆ ಮಳೆ ಇಲ್ಲ, ಜೊತೆಗೆ ಹೆವಿ ಬಿಸಿಲು, ಜೊತೆಗೆ ವೆದರ್ ರಿಪೋರ್ಟು ಸಹ ಹೇಳಿರೋದು ಫಾರ್ ದ ಫಸ್ಟ್ ಟೈಮ್ 45ರಿಂದ 55 ಡಿಗ್ರಿವರೆಗೂ ಹೋಗ್ಬೋದು ಬಿಸಿಲು ಅಂತ. ನಾವು ರಿಷಿಕೇಶಿಗೆ ಬಂದಾಯಿತು. ರಿಷಿಕೇಶಲ್ಲಿ ನಾವು ಫಸ್ಟ್ ಪ್ಲೇಸ್ನ ಚೂಸ್ ಮಾಡ್ಕೊಂಡಿದ್ದು ನೀರು ವಾಟರ್ಫಾಲ್ ಅಂತ. ತುಂಬ ವೈರಲ್ ಆಗ್ತಾಯಿತ್ತು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆ ನಾನು ಯಾಕೆ ಅಲ್ಲಿ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಫಸ್ಟು ಟಿಕೆಟ್ ಎಂಟ್ರಿ 30 ರೂಪಾಯಿ ಒಬ್ರಿಗೆ ನಾವು ಟಿಕೆಟ್ನ ತೊಗೊಂಡು ಹೋದ್ವಿ. ಆಯಿತಾ, ಫುಲ್ಲು ಬಿಸಿಲು ಗುರು. ಹೆಂಗಾಗ್ಬಿಟ್ಟಿತ್ತು ಅಂದರೆ ಆಮ್ಲೆಟೇ ಮಾಡ್ಕೊಂಡು ತಿನ್ಬಿಡ್ಬೋದು, ಅಷ್ಟು ಬಿಸಿಲಿತ್ತು. ಆದರೂ ಹೋಗಿದ್ವಿ, ತಂಪು ಕೂಲ್ ಅಂತ. ಸೊ ಇದು ಬಂದು ನೀರು ವಾಟರ್ ಫಾಲ್. ಏನು ಗೊತ್ತಾ, ಎಕ್ಸ್ಪೆಕ್ಟೇಷನ್ಸ್ ಹರ್ಟ್ ಅಂತಾರಲ್ಲ ಹಂಗಾಯಿತು. ಇನ್ಫ್ಲುಯೆನ್ಸರ್ಸು ಇನ್ಸ್ಟಾಗ್ರಾಮಲ್ಲೇ ಒಂಥರ ತೋರಿಸ್ತಾರೆ, ರಿಯಲ್ ಲೈಫಲ್ಲೇ ಒಂಥರ ಇರುತ್ತೆ ಆಯಿತಾ. ಬಟ್ ಆದರೂ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ನೋಡೋಣ ನೀರು ವಾಟರ್ಫಾಲ್ ಹೇಗಿದೆ ಅಂತ. ನಿಜ ಹೇಳಬೇಕು ಅಂದರೆ ಅವ್ರು ತೋರಿಸಿದೆ ಒಂಥರ ವೀಡಿಯೋಸ್ಗಳಲ್ಲಿ, ಇಲ್ಲಿರೋದೇ ಒಂಥರ ಸಖತ್ತು ರಶ್ಶು. ಏನು ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ಈ ಬಿಸಿಲಲ್ಲೆಲ್ಲ ಬಂದು ಓಡಾಡ್ತಾ ಇದ್ದಾರಲ್ಲ, ಯಪ್ಪ ದೇವ್ರೆ. ಈ ಒಂದು ಜಲಪಾತ ಬಂದು ತುಂಬ ಮೇಲೆ ಇದೆ. ಬಟ್ ಯಾರಷ್ಟು ದೂರ ಹತ್ತಾರೋ ಈ ಬಿಸಿಲಲ್ಲಿ. ನನಗಂತೂ ಸುಸ್ತಾಗ್ಬಿಟ್ಟಿತ್ತು ಗುರು. ಅಲ್ಲಿ ನೋಡಿ ಕೆಳಗಡೆ ನಾವು ಅಲ್ಲೇ ಮೇಲೆ ಬಂದಿದ್ದೀವಿ. ಫೈನಲ್ ಇವಾಗ ನಾನು ನೀರೊಳಗೆ ಇಳಿದಿದ್ದೀವಿ. ನಾವು ತುಂಬ ಮೇಲೆ ಬಂದಿದ್ದೀವಿ, ತುಂಬ ಚೆನ್ನಾಗಿರೋ ನೀರಲ್ಲಿ ಬಂದಿದ್ದೀವಿ. ಯಾಕಂದರೆ ಕೆಳಗಡೆ ತುಂಬ ಕೊಳೆ ನೀರಿರುತ್ತೆ. ನೋಡ್ರಪ್ಪ ನನ್ನ ಅವಸ್ಥೆನ, ಫುಲ್ಲು ಬಿಸಿಲಲ್ಲಿ ಕರ್ಗಾಗ್ಬಿಟ್ಟಿದ್ದೀನಿ. ಆಲ್ರೆಡಿ ಕೆಳಗಡೆ ಫ್ಯಾಮಿಲಿ ಇದ್ದರು. ಸೊ ನಾನು ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ನಾನು ಮೇಲ್ಗಡೆ ಪೋರ್ಷನ್ಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ನನಗೆ ಅಡ್ವೆಂಚರ್ ಅಂದರೆ ಸಖತ್ ಇಷ್ಟ. ಐ ಲವ್ ಟು ಡೂ ಅಡ್ವೆಂಚರ್. ಸೊ ನೀರಲ್ಲೆಲ್ಲ ಆಟ ಆಡಾಯ್ತು. ಇವಾಗ ನಾವು ಬ್ಯಾಕ್ ಟು ಕೆಳಗಡೆ ಹೋಗ್ತಾ ಇದ್ದೀವಿ. ಹಂಗೆ ಹೋಗ್ತಾ ದಾರಿಲಿ ಸೌತೆಕಾಯಿ ತಿನ್ಕೊಂಡು, ಏನು ಅಷ್ಟು ಚೆನ್ನಾಗಿರಲಿಲ್ಲ, ಕೈ ಸೌತೆಕಾಯಿ ಕೊಟ್ಬಿಟ್ಟಿದ್ರು ಆಂಟಿ. ಸೊ ಬನ್ನಿ ಗೈಸ್, ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ನೋಡ್ತಾ ಇದ್ದೀವಿ. ಬಟ್ ಏನು ಗುರು, ಏನಿದು ಟ್ರಾಫಿಕ್ಕು ನಮ್ಮ ಬೆಂಗಳೂರೇ ಮೀರಿಸ್ಬಿಡುತ್ತೆ. ಇದಾದಮೇಲೆ ನಾವು ಊಟಕ್ಕೆ ಬಂದಿದ್ದೀವಿ. ಫುಲ್ಲು ಶೆಕೆ ಆಯಿತಾ. ನಾವೊಂದು ಸ್ಪೆಷಲ್ ಥಾಲಿ ಆರ್ಡರ್ ಮಾಡಿದ್ವಿ. ಬಟ್ 180 ರೂಪಾಯಿ ವೇಸ್ಟ್ ಅಂತ ಅನ್ನಿಸ್ತು ನನಗೆ. ಇದಾದಮೇಲೆ ಹಾಗೆ ಏನು ಮಾಡೋದು ಅಂತ ನೋಡಿಕೊಂಡು ಒಂದು ರಿಷಿಕೇಶ್ ರೌಂಡ್ ಹಾಕೊಬರೋಣ ಅಂತ ಹೋದ್ವಿ. ನೋಡಿ ಇಲ್ಲಿ ನೀವು ನೋಡ್ತಾ ಇರಲ್ಲ, ಇದ್ದೇ ಗಂಗಾ ನದಿ. ಬಿಸಿಲು, ಜೊತೆಗೆ ಮಳೆ ಇಲ್ಲ, ಗ್ಲೇಷಿಯರ್ ಇನ್ನೂ ಕರಗಿಲ್ಲ. ಹೆಂಗಿರ್ತಾರಪ್ಪ ಈ ಕಡೆ ಜನ. ಅಷ್ಟರೊಳಗೆ ಸಂಜೆ ಆಗಿತ್ತು. ನಾವು ಬಂದಿದ್ದೀವಿ ಗಂಗಾ ನದಿ ತೀರಕ್ಕೆ. ಗಂಗಾ ಆರತಿ ನೋಡೋಣ ಅಂತ. ಆಲ್ರೆಡಿ ಎಲ್ಲ ಆರತಿಗೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ಬನ್ನಿ ಗಂಗಾ ಆರತಿನ ನೋಡೋಣ. लंबोदराय सकलाय जगद्दिताय नारायणाय श्रुतियज्ञ विभूषिताय वाणीसुताय गगनमे अष्टोदशवीरं शरणं सत्ताय आत्मसंकटा शोषणीयो सर्वहरि अमृतजामहुनाते तनोत्पन्नं वयोर्निचक्षु सूर्यो अजायत रोतावांशनाः
आत्मसनिप्रजा सनि पशु सनिरोध सद्यवय सनि अग्निदे प्रजा करुणाम् करोत्वन्नं तयोर्हेतु अस्माः ओम जय गंगे माता मैया जय गंगे माता जो नर तुम को व्याता जो नर किया को व्याता मनवांछित फल पाता जय गंगे माता मंगलकारिणी मैया तुम है सुखदाता मैया तुम है सुखदाता तेरी गोद में आकर तेरी शरण में आकर मन शांति पावे साध्या सबकी देवा ओम राजाधिराजा वसैया साधुवे नमो भगवते शबलाय सबे कामा ಅಂತೂ ಇಂತೂ ನಾನು ಗಂಗಾ ಆರತಿ ದರ್ಶನ ಮಾಡಿದೆ. ಯಾಕಂದರೆ ಈ ಒಂದು ದರ್ಶನಕ್ಕಾಗಿ ನಾನು ಲಾಸ್ಟ್ 2 ವರ್ಷದಿಂದ ವೆಯ್ಟ್ ಮಾಡ್ತಾ ಇದ್ದೆ. ಈ ಒಂದು ರಶಲ್ಲೂ ನಾನು ಗಂಗಾ ಆರತಿನ ದರ್ಶನ ಮಾಡಿದೆ. ಮನಸ್ಸಿಗೆ ತುಂಬ ಖುಷಿಯಾಯಿತು, ನೆಮ್ಮದಿ ಸಿಕ್ತು, ಶಾಂತಿ ಅನ್ನಿಸ್ತು. ಸೊ ನಾನು ಏನು ಹೇಳೋದು ಅಂದರೆ ಲೈಫಲ್ಲಿ ಒಂದ್ಸಲನಾದರೂ ಬಂದು ಗಂಗಾ ಆರತಿ ದರ್ಶನ ಮಾಡಿ. ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ಆ ಒಂದು ಫೀಲು, ಆ ಒಂದು ಡಿವೋಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಇಡೀ ಇಂಡಿಯಾದಲ್ಲಿ 3 ಜಾಗದಲ್ಲಿ ಗಂಗಾ ಆರತಿ ನಡೆಯೋದು. ಹರಿದ್ವಾರ, ರಿಷಿಕೇಶು, ವಾರಣಾಸಿಲಿ ಬಿಟ್ಟರೆ ಅದರಲ್ಲಿ ರಿಷಿಕೇಶಲ್ಲಿ ನನಗೆ ಗಂಗಾ ಆರತಿ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಬ್ಲೆಸ್ಡ್. ಈ ಒಂದು ಗಂಗಾ ಆರತಿ ನಡೆಯೋದು ರಿಷಿಕೇಶಲ್ಲಿರೋ ತ್ರಿವೇಣಿ ಘಾಟ್ ಅಂತ. ಯಾಕಂದರೆ ತ್ರಿವೇಣಿ ಘಾಟಲ್ಲಿ ನಡೆಯೋ ಗಂಗಾ ಆರತಿನಿ ಎಲ್ರಿಗೂ ಇಷ್ಟವಾದ ಪ್ಲೇಸು, ಎಲ್ರಿಗೂ ಇಷ್ಟ ಆಗೋ ಗಂಗಾ ಆರತಿ ಆಯಿತಾ. ಜನಗಳು ಹೇಗೆ ಆನಂದದಲ್ಲಿ ಕುಣಿದು ಕುಪ್ಪಳಾಡಿಸಿದ್ರು ಅಂದರೆ ನಾನು ಹೇಳಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಗೈಸ್. ನೀವು ಬಂದು ಒಂದ್ಸಲ ಇಲ್ಲಿ ಗಂಗಾ ಆರತಿನ ನೋಡಿ ಅಂತ ಹೇಳ್ತಾ, ಜೊತೆಗೆ ಇಲ್ಲಿ ಸ್ಟ್ರೀಟ್ ಪ್ಲೇ ಸಹ ಪರ್ಫಾರ್ಮ್ ಮಾಡ್ತಾ ಇದ್ರು. ಈ ಒಂದು ಸ್ಟ್ರೀಟ್ ಪ್ಲೇ ಟಾಪಿಕ್ ಬಂದು ಸಿಗರೇಟ್ ಬಗ್ಗೆ ಅವೇರ್ನೆಸ್ ಮೂಡಿಸೋದು. ಇದಾದ್ಮೇಲೆ ನಾವು ಬ್ಯಾಕ್ ಟು ಡೆಹ್ರಾಡೂನ್ಗೆ ಬರ್ತೀವಿ. ನಾವು ದ ವೈರಲ್ ಮೋಮೋಸ್ ಹುಡುಗಿ ಹತ್ರ ಮೋಮೋಸ್ ತಿನ್ನೋಕೆ ಬರ್ತೀವಿ. ಬನ್ನಿ ನನ್ನ ಒಂದು ರಿವ್ಯೂ ಹೇಗಿರುತ್ತೆ ಮೋಮೋಸ್ ಬಗ್ಗೆ, ಮೋಮೋ ಟೇಸ್ಟ್ ಬಗ್ಗೆ ಅಂತ. ನಾವು ಇಲ್ಲಿ ಮೋಮೋಸ್, ವೆಜ್ ಮೋಮೋಸ್ನ ಆರ್ಡರ್ ಮಾಡ್ತೀವಿ, ಜೊತೆಗೆ ಸಾಫ್ಲೆ ಸಹ ಆರ್ಡರ್ ಮಾಡ್ತೀವಿ. ಸೊ ಬನ್ನಿ ಗೈಸ್, ಲೆಟ್ಸ್ ಟ್ರೈ ಇಟ್. ನನಗೆ ಈ ಒಂದು ಮೋಮೋಸ್ ಟೇಸ್ಟ್ ಬಂದು ಇಷ್ಟ ಆಗುತ್ತೆ, ನಾಟ್ ಬ್ಯಾಡ್. ನಾ ಈ ಒಂದು ಮೋಮೋಸ್ ಟೇಸ್ಟಿಗೆ ಕೊಡ್ತೀನಿ 8 ಔಟ್ ಆಫ್ 10 ಆಯಿತಾ. ಇದಾದಮೇಲೆ ನಾವು ಆರ್ಡರ್ ಮಾಡಿದ್ವಿ ಚಿಕನ್ ಸಾಫ್. ನಂಗೆ ನಿಜವಾಗ್ಲೂ ಒಂದು ಚೂರು ಅಂದರೆ ಚೂರು ಇಷ್ಟ ಆಗಲ್ಲ. ಐ ಹೇಟ್ ದಿಸ್. ಸೊ ಫೈನಲಿ ನಾನು ಈಗ ರೂಮಿಗೆ ಬಂದಾಯಿತು. ನನ್ನ ಮುಖ ಎಲ್ಲ ನೋಡಿ ಹೆಂಗಾಗಿದೆ ಅಂತ. ಯಪ್ಪ ಏನು ಬಿಸಿಲು, ಆ ಬಿಸಿಲಲ್ಲಿ ಟ್ರಾವೆಲಿಂಗ್ ಅಂದರೆ ಏನಪ್ಪ ನನಗೆ ಅಂತೂ ಫುಲ್ಲು ತಲೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಶಾಂತಿಯಾಗಿ ಒಳ್ಳೆ ಚೆನ್ನಾಗಿ ಒಂದು ಗಂಗಾ ಆರತಿದು ದರ್ಶನ ಆಯಿತು. ಅದಾದಮೇಲೆ ಇನ್ನೇನು ನೋಡೋಕ್ಕಾಗಲಿಲ್ಲ, ವಾಪಸ್ ಬಂದುಬಿಟ್ಟೆ ನಾನು ರೂಮ್ಗೆ. ಒಂದು ದಿನ ನಾನು ತುಂಬ ವೆರೈಟೀಸ್ನ ಟ್ರೈ ಮಾಡಿದೆ ರಿಷಿಕೇಶಲ್ಲಿ. ನಿಮ್ಗೆ ಯಾರಿಗಾದ್ರೂ ನಾರ್ತಿಗೆ ಬರಬೇಕು, ಇಲ್ಲ ರಿಷಿಕೇಶ್ ನೋಡಬೇಕು, ಇಲ್ಲ ಹರಿದ್ವಾರ್ ನೋಡಬೇಕು ಅಂದರೆ ನಂಗೆ ಕಮೆಂಟ್ ಮಾಡಿ. ಯಾರ್ಯಾರಿಗೆಲ್ಲ ನಾರ್ತ್ ನೋಡಬೇಕು ಅಂತ ಇಷ್ಟ ಇದೆ ಅಂತ ಐ ವಿಲ್ ಗೈಡ್ ಯು. ನಿಮಗೆ ಎಲ್ಲಿಂದ ಟ್ರೈನ್ ಸಿಗುತ್ತೆ, ಎಲ್ಲಿಗೆ ಹೋಗಬೇಕು, ಎಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ನಿಮಗೆ ಓಡಾಡೋಕ್ಕೆ ಸುಲಭ ಆಗುತ್ತೆ, ಊಟ ಎಲ್ಲಿ ಚೆನ್ನಾಗಿರುತ್ತೆ, ನಮ್ಮ ಒಂದು ಕರ್ನಾಟಕ ಫುಡ್ ಎಲ್ಲಿ ಸಿಗುತ್ತೆ. ನಮ್ಮ ಕರ್ನಾಟಕ ಫುಡ್ ಇಲ್ಲ ಇಲ್ಲಿ, ಬಟ್ ನಾವು ಅಡ್ಜಸ್ಟ್ ಆಗುವಂಥ ಫುಡ್ಡು ಎಲ್ಲಿದೆ ಅಂತಲ್ಲ ನಾನು ಹೇಳಬಲ್ಲೆ. ಬಿಕಾಸ್ ನಾನಿಲ್ಲಿ 3.5 ವರ್ಷದಿಂದ ಇದ್ದೀನಿ. ಸೊ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಒಂದು ಕನೆಕ್ಷನು ಈ ಸ್ಟೇಟ್ ಜೊತೆಗೆ ಕಟ್ ಆಗುತ್ತೆ ಅಂತ ಹೇಳೋಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಬಟ್ ಸ್ಟಿಲ್ ಯಾಕೇನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಪ್ಲೀಸ್ ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಓನ್ಲಿ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಬಾಯ್.